ಕಾರ್ಯಕ್ರಮದಲ್ಲಿ ಪ್ರಜಾಶಕ್ತಿ ಟಿವಿಯ ಕೊರಟಗೆರೆ ವರದಿಗಾರನಿಗೆ ಸನ್ಮಾನ. ತುಮಕೂರಿನ ಕನ್ನಡ ಭವನದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಜಿಲ್ಲಾ ಬಂಜರ ಸೇವಾಲಾಲ್ ಸೇವಾ ಸಂಘದ ವತಿಯಿಂದ ಪವಾಡ ಪುರುಷ ಸಂತ ಸೇವಾಲಾಲ್ ರವರ 286ನೇ ಜಯಂತಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಬಂಜರ ಸಂಘದ ಗೌರವಾಧ್ಯಕ್ಷ ದೇವನಾಯಕ್, ಕಾರ್ಯದರ್ಶಿ ಕುಮಾರ್ ನಾಯಕ್, ಉಪಾಧ್ಯಕ್ಷ ಕುಬೇಂದ್ರ ನಾಯಕ್, ಯತೀಂದ್ರ ನಾಯಕ್, ಪ್ರಧಾನ ಕಾರ್ಯದರ್ಶಿ ಶಂಕರ್, ಉಪನ್ಯಾಸಕರಾದ ಕೃಷ್ಣ ನಾಯಕ್ ಸೇರಿ ಹಲವಾರು ಮಂದಿ ಭಾಗಿಯಾಗಿದ್ದರು. ಇನ್ನು ಇದೇ ವೇಳೆ ಕಾರ್ಯಕ್ರಮದಲ್ಲಿ ಬಂಜಾರ ಸಮಾಜದಲ್ಲಿ ಸಾಧನೆಗೈದ 10 ತಾಲೂಕುಗಳ ಸಾಧಕರಾದ ಶ್ರೀರಾಮುಲು ನಾಯಕ್, ಗಾಯತ್ರಿಬಾಯಿ, ಹರೀಶ್, ಶೇಷನಾಯಕ್, ಸುರೇಶ್, ಶಿವಣ್ಣ, ಭೂಮಿಕಾ, ಎನ್ಮೂರ್ತಿ, ಪುಟ್ಟಮ್ಮ, ಕುಮಾರ್, ಗಂಗಾಧರ್, ಮಾತ್ರನಾಯಕ್, ಬಸವರಾಜು, ಶಿವಣ್ಣ, ರಮೇಶ್ ಅವರಿಗೆ ಶ್ರೀ ಸೇವಾಲಾಲ್ ಜಿಲ್ಲಾ ಮಟ್ಟದ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ವಿಶೇಷ ಅಂದ್ರೆ ಪ್ರಜಾಶಕ್ತಿ ಟಿವಿಯ ಕೊರಟಗೆರೆ ವರದಿಗಾರರಾದ ಎನ್ಮೂರ್ತಿ ಅವರಿಗೆ ಶ್ರೀ ಸೇವಾಲಾಲ್ ಜಿಲ್ಲಾ ಮಟ್ಟದ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಈ ವೇಳೆ ನಿವೃತ್ತ ನ್ಯಾಯಾಧೀಶರಾದ ಗಣೇಶ್ ನಾಯಕ್ ಮಾತನಾಡಿ, ಸೇವಾಲಾಲ್ ಜಯಂತಿಗೆ ಸರ್ಕಾರ ನೀಡುವ ಭಿಕ್ಷೆಯ ಹಣ ನಮಗೆ ಬೇಡ. ಕಾರ್ಯಕ್ರಮಕ್ಕೆ ಜಿಲ್ಲಾ ಮಟ್ಟದ ಅಧಿಕಾರಿ ವರ್ಗ ಮತ್ತು ಜನಪ್ರತಿನಿಧಿಗಳು ಗೈರಾಗಿ ಜಯಂತಿಗೆ ಅವಮಾನ ಮಾಡಿದ್ದಾರೆ. ಇಂತಹ ದುಸ್ಥಿತಿಗೆ ತಕ್ಕ ಉತ್ತರವನ್ನ ನಾವು ಶಿಕ್ಷಣದಿಂದ ನೀಡಬೇಕಾಗಿದೆ ಎಂದಿದ್ದಾರೆ. ನಮ್ಮ ಜೀವನದಲ್ಲಿ ಅವರ ನಡವಳಿಕೆಗಳು ಮತ್ತು ಅವರ ಸಾರ್ಥಕತೆ ಕಥೆಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಖಂಡಿತವಾಗಲೂ ಸಹ ನಾವು ನಮ್ಮ ಈ ದೇಶದಲ್ಲಿ ಉತ್ತಮ ಪ್ರಜೆಗಳಾಗಬಹುದು. ಆದರೆ ಈ ಕಾರ್ಯಕ್ರಮ ನೋಡಿದ್ರೆ ಬಹುಶಃ ಗೌರವವನ್ನು ಬೇಜಾರು ಮಾಡ್ಕೋಬಹುದು. ನಾವೇನು ಹೇಳಿದ್ರೆ ಈಗ ಸರ್ಕಾರದವರು ಮಾಡಿರುವಂಥ ಒಂದು ಸ್ಕೀಮ್ಗೆ ಇದು ಭಿಕ್ಷೆ ಕೊಟ್ಟ ಹಾಗೆ, ಈಗ ಒಂದು ಭಿಕ್ಷೆ ಲೈನ್ ನಿಂತ್ಕೊಂಡು ಭಿಕ್ಷೆ ಇಸ್ಕೊಂಡಂಗೆ ಒಂದು 50,000 ರೂಪಾಯಿ ದುಡ್ಡಿಗೆ ಈ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಆದರೆ ನಮ್ಮಿಂದ ಮತ ಪಡೆದ ಜನಪ್ರತಿನಿಧಿಗಳಾಗಲಿ ಅಥವಾ ಸರ್ಕಾರಿ ನೌಕರು ಕೊನೆಗೆ ಬಂದ್ಬಿಟ್ರು ಅವರು, ಇಲ್ಲ ಅಂತ ಹೇಳಿದ್ರೆ ಇವತ್ತು ಕಂಪ್ಲೀಟ್ ಸರ್ಕಾರಿ ಹೋಗಿ ಇದು ಅಫಿಷಿಯಲ್ಸ್ಗಳು ಯಾರೂ ಸಹ ಇರಲಿಲ್ಲ. ಯಾಕಂದ್ರೆ ಅವ್ರಿಗೆ ಬೇಕಾಗಿಲ್ಲ, ಅವ್ರದ್ದೇನು ತಪ್ಪಿಲ್ಲ, ಅವ್ರ ಎಕ್ಸಿಕ್ಯೂಟಿವ್ಸ್ ಅವ್ರಿಗೆ ಬೇಕಾಗಿರೋದು ಏನು ಅಡ್ಮಿನಿಸ್ಟ್ರೇಷನ್ ಹೇಳ್ತಾರೆ ಅದನ್ನು ಮಾಡೋದು ಅಷ್ಟೇ ಕೆಲಸ ಅವರು. ಆದರೆ ಇದನ್ನು ಇಂಪ್ಲಿಮೆಂಟ್ ಮಾಡೋರು ಯಾರು, ಊಟ ಹಾಕ್ಕೊಂಡಿರೋರು ಯಾರಿಗೂ ಬೇಕಾಗಿಲ್ಲ. ಅಂದರೆ ನೀವು ಯಾವುದಕ್ಕೂ ಸಮ ಅಲ್ಲ ಅಂತ ಇದು ಅವಮಾನ. ಇದು ಶೇಮ್ ಅಂದರೆ ಈ ಜನ ಕೂತಿರೋರಿಗೆ ಇದು ಶೇಮ್, ಇದು ಅವಮಾನ. ನನಗೆ ಓಟ್ ಹಾಕೋಕ್ಕೆ ಮಾತ್ರ ಬೇಕು, ಆಮೇಲೆ ಬೇಕಾಗಿಲ್ಲ, ಯಾರಿಗೂ ಬೇಕಾಗಿಲ್ಲ. ಹಾಗಾಗಿ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಬೆಲೆನ ನಾವು ಹತ್ಕೊಳ್ಳುವಂಥ ಒಂದು ಕರ್ತವ್ಯ ನಾವು ಮಾಡಬೇಕಾಗಿದೆ. ನಮ್ಮ ಬೆಲೆ ಎಷ್ಟಿದೆ, ನಮ್ಮ ಓಟು ಎಷ್ಟಿದೆ, ನಾವು ಏನು ಮಾಡ್ಬೋದು ಅಂತ ತಿಳ್ಕೊಳ್ಳುವಂಥ ಒಂದು ಸೌಜನ್ಯ ಬಂದಿರಬೇಕು. ಯಾರೋ ದುಡ್ಡು ಕೊಡ್ತಾರೆ, ಅವ್ರು ದುಡ್ಡುಗೋಸ್ಕರ ನಾವು ಕಾರ್ಯಕ್ರಮ ಮಾಡೋದು, ಅವ್ರು ಮೆಚ್ಚಿಸೋದು, ನಾವು ಫೋಟೋ ಹಾಕೋದು ಏನು ಪ್ರಯೋಜನ ಆಗಲ್ಲ. ಅದನ್ನು ನಮ್ಮ ಮಕ್ಕಳನ್ನ ವಿದ್ಯಾವಂತರು ಮಾಡೋಣ, ನಮ್ಮ ಮಕ್ಕಳನ್ನ ಚೆನ್ನಾಗಿ ಬೆಳೆಸೋಣ, ಒಳ್ಳೆ ಏರಿಯಾದಲ್ಲಿ ಓದಿಸಿ, ಒಳ್ಳೆ ಅವ್ರ ಬುದ್ಧಿವಂತಿಕೆ ಕೊಡಿ, ಅವ್ರ ಮೇಲೆ ಬರಲಿ, ಅವ್ರ ತೋರ್ಸೋಣ ನಾವು ಯಾರು ಅಂತ. ಅವ್ರು ಕೊಡೋ ಭಿಕ್ಷೆ ನಮಗೆ ಬೇಕಾಗಿಲ್ಲ. ಸಂವಿಧಾನದ ಅಡಿಯಲ್ಲಿ ನಮಗೆ ಹಕ್ಕು ಕೊಟ್ಟಿದ್ದಾರೆ, ಸಂವಿಧಾನ ಅಡಿಯಲ್ಲಿ ನಮಗೆ ರಿಸರ್ವೇಷನ್ ಕೊಟ್ಟಿದ್ದಾರೆ. ಇವತ್ತು ರಿಸರ್ವೇಷನ್ ಯಾರು? ಆ ಕಾಲದಲ್ಲಿ ಯಾರಿಗೆ ಅನ್ಟಚಬಲ್ ಇದ್ರು, ಯಾರಿಗೆ ಬಹಳ ಬುಡಕಟ್ಟಲ್ಲಿದ್ರು ಅವರು ಕೊಟ್ಟಿದ್ರು. ಇವತ್ತು ರಿಸರ್ವೇಷನ್ ಯಾರಿಗೆ ಬಂದಿದೆ? ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ ಯಾರು? ಇವತ್ತು ಬ್ರಾಹ್ಮಣರು ರಿಸರ್ವೇಷನ್ ಇದೆ ಬ್ಯಾಕ್ವರ್ಡ್ ಕ್ಲಾಸಲ್ಲಿ. ಜನರಲ್ ಮೆರಿಟ್ ಇಲ್ವೇ ಇಲ್ವಾ? ಇಲ್ವೇ ಇಲ್ಲ. ಇಂಥ ಪರಿಸ್ಥಿತಿ ಇದ್ದಾಗ ನಾವು ಹೆಂಗಿದ್ರು ಅವರು ಎಲ್ಲ ಮಂಗಳಗಳಿಗೆ ಬಂದ್ಬಿಟ್ಟಿದ್ದಾರೆ, ರಿಸರ್ವೇಷನ್ಗೆ ಬಂದ್ಬಿಟ್ಟಿದ್ದಾರೆ. ತುಮಕೂರು ಉಪವಿಭಾಗಾಧಿಕಾರಿ ಗೌರವ ಗುಪ್ತಾ ಮಾತನಾಡಿ, 18ನೇ ಶತಮಾನದಲ್ಲಿಯೇ 300 ವರ್ಷದ ಹಿಂದೆ ಮೌಢ್ಯತೆಯ ವಿರುದ್ಧ ಹೋರಾಟ ಮಾಡಿದ ಮಹಾನ್ ನಾಯಕ ಶ್ರೀ ಸಂತ ಸೇವಾಲಾಲ್ ಮಹಾರಾಜರು ನಮ್ಮ ರಾಜ್ಯದವರು ಅನ್ನುವುದೇ ನಮಗೆ ಹೆಮ್ಮೆಯ ವಿಚಾರ. ಅವರ ಜೀವನದ ಆದರ್ಶವು ನಮ್ಮೆಲ್ಲರಿಗೂ ಮಾದರಿ ಆಗಲಿ ಎಂದು ತಿಳಿಸಿದರು. ಬಹಳ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತ ಹೇಳಿದ್ರೆ,
ಮೊದಲನೇದಾಗಿ ನಮ್ಮೆಲ್ಲರಿಗೂ ಹೆಮ್ಮೆ ಆಗಬೇಕಂತಹ ವಿಷಯ ಏನಂದರೆ, ಹೆಮ್ಮೆ ಪಡಬೇಕಾದಂತಹ ವಿಷಯ ಏನಂತ ಹೇಳಿದ್ರೆ, ಇವರು ನಮ್ಮ ರಾಜ್ಯದವರು. ನಮ್ಮ ರಾಜ್ಯದವರು ರಾಷ್ಟ್ರ ಮಟ್ಟದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಪಡೆದು ಒಂದು ಮಹಾನ್ ನಾಯಕರಾಗಿ ಬೆಳೆದಂತಹ ವ್ಯಕ್ತಿ. ಇವರ ಜಯಂತಿಯನ್ನು ನಾವಿವತ್ತು ಆಚರಣೆ ಮಾಡ್ತಾ ಇದ್ದೇವೆ. ಇವರ ಕೊಡುಗೆ ಸಾಮಾನ್ಯ ಕೊಡುಗೆ ಏನಲ್ಲ. ಯಾಕಂತಂದ್ರೆ ನಾವು 21ನೇ ಶತಮಾನದಲ್ಲಿ ಮೌಢ್ಯತೆ ರದ್ದತಿ ಕಾಯ್ದೆಯನ್ನ ನಮ್ಮ ಶಾಸಕಾಂಗದಲ್ಲಿ ನಾವು ಅಂಗೀಕಾರ ಮಾಡ್ತಾ ಇದ್ದೀವಿ. ಆದರೆ 18ನೇ ಶತಮಾನದಲ್ಲಿ, ಅಂದರೆ ಸುಮಾರು 300 ವರ್ಷಗಳ ಹಿಂದೆ, ಆವಾಗ ಈ ಮಟ್ಟದ ಶಿಕ್ಷಣ ಇರಲಿಲ್ಲ, ಈ ಮಟ್ಟದ ಅರಿವು ಇರಲಿಲ್ಲ. ಏನೂ ಇದ್ದಂತಹ ಕಾಲದಲ್ಲಿ ಇವರು ಅನೇಕ ರಾಜ್ಯಗಳನ್ನು ತಿರುಗಾಡಿ ಆದಿವಾಸಿ ಸಮುದಾಯಗಳು, ಅದರಲ್ಲೂ ಇವರ ಟಾರ್ಗೆಟ್ ಯಾವುದು ಅಂತ ಹೇಳಿದ್ರೆ ಅತ್ಯಂತ ಹಿಂದುಳಿದಂತಹ ಸಮುದಾಯ, ಆದಿವಾಸಿ ಸಮುದಾಯ, ಕಾಡಿನಲ್ಲಿ ವಾಸಿಸ್ತಕ್ಕಂತಹ ಸಮುದಾಯ, ಬುಡಕಟ್ಟು ಜನಾಂಗ. ಅಂಥವರಲ್ಲಿ ಆ ಸಂದರ್ಭದಲ್ಲಿ 18ನೇ ಶತಮಾನದಲ್ಲಿ ಮೌಢ್ಯತೆ ಅನ್ನುವಂಥದ್ದು ಅವರ ದಿನನಿತ್ಯ ಜೀವನದಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಮೌಢ್ಯತೆಯನ್ನು ಆಚರಿಸಿಕೊಂಡು ಬರ್ತಾ ಇದ್ದಾರೆ. ಅಂಥವರಿಗೆ ತಿಳುವಳಿಕೆಯನ್ನ ಹೇಳಿ ಅಂಥವರ ಜೀವನವನ್ನು ಬದಲಾಯಿಸುವ ನಿಟ್ಟಿನಲ್ಲಿ ಸಂತ ಸೇವಾಲಾಲ್ ಮಹಾರಾಜರು ಆಯುರ್ವೇದ ಹಾಗೂ ನ್ಯಾಚುರೋಪತಿ ಎರಡರಲ್ಲೂ ಕೂಡ ಅಪಾರ ಜ್ಞಾನವನ್ನು ಹೊಂದಿರತಕ್ಕಂಥದ್ದು. ಈ ಜ್ಞಾನವನ್ನು ಅವರು ಹಿಂದುಳಿದ ಸಮುದಾಯದವರಿಗೆ ಅವರಿಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ತಿಳಿ ಹೇಳಿ ಮೌಢ್ಯತೆಯನ್ನ ಅಂತಹ ಸಮುದಾಯದಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಕಡಿಮೆ ಆಗುವಂತೆ ಮಾಡುವವರು ಸಂತ ಸೇವಾಲಾಲ್ ಮಹಾರಾಜರು. ಯಾಕಂದ್ರೆ ಜಿಲ್ಲಾ ಬಂಜಾರ ಸಂಘದ ಅಧ್ಯಕ್ಷ ನಾರಾಯಣ್ ನಾಯಕ್ ಮಾತನಾಡಿ, ಭಿಕ್ಷೆ ಬೇಡಿ ಕಟ್ಟಿರುವ ತುಮಕೂರು ನಗರದ ಬಂಜಾರ ಸಮುದಾಯದ ಭವನದ ಉದ್ಘಾಟನೆ ಆಗದೆ ಮೂಲೆಗುಂಪಾಗಿದೆ. ನಾವು ನಮ್ಮ ಬಂಜಾರ ಸಮುದಾಯದ ಒಗ್ಗಟ್ಟಾಗಿದ್ರೆ ಮಾತ್ರ ನಮ್ಮ ಜನರಿಗೆ ಶಕ್ತಿ ಬರಲಿದೆ. ಈಗಾಗಲೇ ನಮ್ಮ ಸಮುದಾಯವನ್ನ ಕಾಣದ ಕೈಗಳು ತುಳಿಯುವ ಕೆಲಸ ಮಾಡ್ತಾ ಇದೆ ಎಂದು ಮನವಿಯನ್ನ ಮಾಡಿದ್ರು. ಈ कुबेरनायक आहे शंकर 17 मात्र त्रास करायचा किरीटा करायचा पिसा पुत्र होते जे करत होते कसे न करत होतो आपण ಈ ಸಂಘಾत ತುಮಕೂರು जिल्ह्याचा संघात होतो कोर्स बचरेचा हा काय केले 1000 कॅलेंडर कराय 1000 कॅलेंडर करायचे एक तालुक्याने 100 कॅलेंडर 200 कॅलेंडर कसे ते बोलत होतो आपल्याला गोर संघात गोर काही काम करायचं आगे आले भाषणाचं आपण मधलं 1% 2% करायचं आपण हे न म्हणायचं ना ही रिपोर्ट जो वरून आहे त्याला काय करताय वरून पंक्तीने जो म्हणे देवा भाऊ फोटो करून देखाडायचा अर्धा करलो ದಯವಿಟ್ಟು ಕೂತು ಈ ನೋವಿನ ಸಂಗತಿನ ಕಾಣೋದು ಕಾಣೋದು ಭಾರಿ ಬೇಜಾರು ಇಟ್ಕೊಂಡು ಕಸನ್ ಕದೋ ಕರೆಯೋ ಭಾರಿ ಸುಲಭ ಕೊಡಿ ಕಷ್ಟ ಬಟ್ ಬಹಳೇನೋ ಚೆನ್ನಾಗಿ ಭಾರಿ ಈಸಿಯಾಗಿ ಬಣ್ಣೋ ದಯವಿಟ್ಟು ಅಜ್ಜಪ್ಪನ ಸೇವೆ ಮುಂಚೆ ಭೋಗ್ಯ ಕೆಲವರು ನಿಗಮಾರು ಓಪನ್ ಮುಂದಿನ ವರ್ಷ ಮುಂದಿನ ತಿಂಗಳು दयविಟ್ಟು 1000 2000 2000 अगदी भडकतो आपल्या मर्यादे काय सदाशिव आयोगाला गलाटी करायचं आपण काय पाडत बार बारा करून केलेचं ಒಂದು ಮಾದರಿಯಾಗಿ आपण देखाडले ಹೋಗतो सो आपला ते मिनिस्टर आहोत मिनिस्टर मुडावा दिए ती 1000 किसी जिल्ह्यात बनातो आपल्या मर्यादेवरचा 4 कोटी दे जाणीन कष्टपडवर आपण भाईपण असे ताणे घर घर भीक मागताणीन एक साइट लेर ही चंद्रनायक है ही जो की शंकर है कृष्णा नायक है अजय कुबेरा ये से कष्टपड घर घर जाताणी रुपया बेडताणी लाख समुदाय भावाला कणामलेचा आई ताळून ओपन करा शक्ती आपण काही छंगी होती झालीचा येन सदरासंग मतो आपण जावा भडरे कोणती कसे नाही करायचं कारण मागत छेरी देना नायक है उदाहरण पर तुमकूर
ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.